ಯಾರಾದ್ರ ಜೊತೆ ತುಂಬ ದೊಡ್ಡ ಜಗಳ ಆಗಿದೆನಾ, ಅದನ್ನು ಮರೆಯೋದಕ್ಕೆ ಇನ್ನೂ ಪ್ರಯತ್ನ ಪಡ್ತಿದ್ದೀರಾ, ಸಾಧ್ಯವಾಗ್ತಿಲ್ವಾ? ಇದು ನಿಮಗಾಗಿ. ಯಾರಾದ್ರ ಜೊತೆ ದೊಡ್ಡದಾದಂಥ ಜಗಳ ಆದರೆ, ಮನಸ್ತಾಪ ಆದರೆ, ಅಥವಾ ಯಾವುದೋ ಕಾರಣಕ್ಕಾಗಿ ನಾವು ಬೇಜಾರಾದರೆ ಏನು ಮಾಡ್ತೀವಿ ಅಂತಂದರೆ, ಅದರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಮೊಬೈಲ್ ನೋಡೋದ್ರ ಮೂಲಕನೋ, ಟಿ ವಿ ನೋಡೋದ್ರ ಮೂಲಕನೋ, ಅಥವಾ ಯಾರಾದರೂ ಸ್ನೇಹಿತರ ಜೊತೆ ಮಾತಾಡೋದ್ರ ಮೂಲಕನೋ ಮರೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಇದನ್ನು ಬಿಟ್ಬಿಡೋಣ ಇಲ್ಲೇ ಅಂದ್ಕೊತೀವಿ. ಆದರೆ ಏನು ಮಾಡುತ್ತೆ ಅಂದರೆ, ಆ ಒಂದು ಮನಸ್ಥಿತಿ ಅಥವಾ ಆ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಆರಾನಲ್ಲಿ, ಅಂದರೆ ನಮ್ಮದೇ ಆದಂತಹ ಪ್ರಭೆ, ಅದರಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದೇ ರೀತಿಯಾದಂತಹ ಪರಿಸ್ಥಿತಿಗಳು ಪದೇ ಪದೇ ನಿಮಗೆ ಮರುಕಳಿಸ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು, ಒಂದು ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕೆಟ್ಟದಾಗಿದ್ದಾಗ ಆ ವ್ಯಕ್ತಿ ಪದೇ ಪದೇ ಬಂದು ನಿಮಗೆ ಟಾಂಟ್ ಮಾಡೋದಾಗಿರ್ಬಹುದು, ಅಥವಾ ಹೀಯಾಳಿಸೋದಾಗಿರ್ಬೋದು, ಅಥವಾ ಸುಮ್ಮನೆ ನಿಮ್ಮ ಜೊತೆ ಮನಸ್ತಾಪ ಮಾಡ್ಕೊಳ್ತಿರೋದಾಗಿರ್ಬೋದು. ಹೀಗಾಗ್ತದೆ. ದಿಸ್ ಇಸ್ ಬಿಕಾಸ್ ಸ್ಪಿರಿಚುಯಾಲಿಟಿ ಹೇಳೋ ಪ್ರಕಾರ ನಿಮ್ಮಲ್ಲಿ ಆ ವ್ಯಕ್ತಿಯ ಬಗ್ಗೆ ಇದ್ದಂತಹ ಮನೋಭಾವ ಮತ್ತು ಎನರ್ಜಿ ಆ ವ್ಯಕ್ತಿಯನ್ನು ಪದೇ ಪದೇ ನಿಮ್ಮ ಹತ್ರ ಅದೇ ರೀತಿಯಾದಂತಹ ವರ್ತನೆಯನ್ನು ತೋರಿಸಲಿಕ್ಕೆ ಪ್ರೇರೇಪಿಸುತ್ತೆ. ಸೊ ಇಂಡೈರೆಕ್ಟಾಗಿ ಇದಕ್ಕೆಲ್ಲ ಕಾರಣ ನೀವೇನೆ. ಸೊ ಯಾವ ರೀತಿಯಾಗಿ ಈ ರೀತಿಯಾದಂತಹ ಪ್ರಸಂಗಗಳಿಂದ ಹೊರಬರಬೇಕು ಅಥವಾ ಇದನ್ನು ಬಗೆಹರಿಸ್ಕೋಬೇಕು ಅಂದರೆ ಸಿಂಪಲ್. ಯಾವುದಾದ್ರೂ ಕೆಟ್ಟ ಅನುಭವ ಆದ ನಂತರ ಅವತ್ತು ರಾತ್ರಿ ಅಥವಾ ಬೆಳಿಗ್ಗೆ ಆ ವ್ಯಕ್ತಿಯನ್ನು ಧ್ಯಾನದ ಮೂಲಕ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ನಾಟ್ ಫಿಸಿಕಲಿ, ನಿಮ್ಮ ಒಂದು ಇಮ್ಯಾಜಿನೇಷನಲ್ಲಿ, ವಿಜುವಲೈಸೇಷನಲ್ಲಿ ಆ ವ್ಯಕ್ತಿಯನ್ನು ಭೇಟಿಯಾಗೋಕ್ಕೆ ಪ್ರಯತ್ನ ಪಡಿ. ಎಲ್ಲವನ್ನು ಕೂಲಂಕುಷವಾಗಿ ಮಾತಾಡಿ. ಹಾಗೆ ಆ ವ್ಯಕ್ತಿ ಏನೇನು ಮಾಡಿರ್ತಾರೋ ಅದನ್ನೆಲ್ಲ ಕ್ಷಮಿಸಿಬಿಡಿ. ಇದರಿಂದ ನೀವು ಆ ವ್ಯಕ್ತಿಯೊಂದಿಗೆ ಹೊಂದಿರುವಂತಹ ಎನರ್ಜಿಯನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಯಾವಾಗೆಲ್ಲ ನಿಮಗೆ ಒಂದು ಕೆಟ್ಟದಾದಂತಹ ಅನುಭವ ಆಗ್ತದೆ, ಇದನ್ನು ಮಾಡಿ ನೋಡಿ. ಪದೇ ಪದೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿಯಾದಂತಹ ಅನುಭವಗಳು ನಿಮ್ಮ ಜೀವನದಲ್ಲಿ ಕಡಿಮೆ ಆಗ್ತಾ ಬರ್ತವೆ. ಸೊ ಯಾರೆಲ್ಲ ನೆಮ್ಮದಿಯುತವಾದಂಥ ಜೀವನ ನಡೆಸ್ಬೇಕಂತಿದ್ರಿ, ಯಾರ ಜೊತೆ ನೀವು ಜಗಳ ಬೇಡಪ್ಪ ಅನ್ಕೊತಿದ್ರಿ, ಸೊ ಈ ಮಾರ್ಗ ಸುಲಭವಾದದ್ದು. ಹಿಂದೆ ಪ್ರಯತ್ನ ಮಾಡಿ, ಹಾಗೆ ರಿಸಲ್ಟನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.